ಕಾರ್ಮಿಕ ಇಲಾಖೆಗೆ ಹೇಳಿ ಧಿಕ್ಕಾರ, ಅವರ ಅಹಂಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಬಂಗಾರಪೇಟೆ ಕಾರ್ಮಿಕ ಇಲಾಖೆ ನಿರೀಕ್ಷಕರಿಗೆ ಹೇಳಿ ಧಿಕ್ಕಾರ. ಕಾರ್ಮಿಕರನ್ನು ಅಲೆದಾಡಿಸುತ್ತಿರುವ ಕಾರ್ಮಿಕ ನಿರೀಕ್ಷಕರಿಗೆ ಹೇಳಿ ಧಿಕ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸು ಏನಿತ್ತು, ಈ ದೇಶದಲ್ಲಿ ಕಾರ್ಮಿಕ ಸಮಸ್ಯೆ ನೀಗಿಸಬೇಕು, ಬಾಲ ಕಾರ್ಮಿಕರು ನಿರ್ಮೂಲನೆ ಆಗೋದು, ಬಾಲ ಕಾರ್ಮಿಕರೇ ಯಾರು ಇರ್ಕೂಡ್ದು ಈ ದೇಶದಲ್ಲಂತ ಒಂದು ವಿಶೇಷವಾದ ಒಂದು ಆ್ಯಕ್ಟನ್ನು ತಂದು 12 ಅವರ್ ಕೆಲಸ ಮಾಡ್ತಾ ಇದ್ದಂಥ ಒಂದು ಕಾರ್ಮಿಕರಿಗೆ 8 ಅವರ್ಗೆ ಇಳಿಸಿದಂಥ ಮಹಾನ್ ಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ಈ ಕಾರ್ಮಿಕ ಸಚಿವರು ಯಾರಿದ್ದಾರೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ. ಇವತ್ತು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಈ ಕಾರ್ಮಿಕ ಸಚಿವ ಯಾರಿದ್ದಾನೆ ಆತನಿಗೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವ್ರಿಗೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ಏನು ಸ್ವಾಮಿ, ನೀವೇನು ಗ್ಯಾರಂಟಿಗಳು ಕೊಟ್ಕೊಂಡು ಈ ರಾಜ್ಯನೇನು ದಿವಾಳಿ ಮಾಡೋಕ್ಕೆ ಹೊರಟಿದ್ದೀರಾ? ಗ್ಯಾರಂಟಿ ಯಾರು ಕೇಳಿದ್ರು ನಿಮಗೆ? ಬಾಲ ಕಾರ್ಮಿಕರು ರಾಜ್ಯಾದ್ಯಂತ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತಿನ ದಿನ 18 ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳೆಲ್ಲ ಗ್ಯಾರೇಜ್ಗಳಲ್ಲಿ, ಹೋಟ್ಲ್ಗಳಲ್ಲಿ ಪೇಂಟ್ ಕೆಲಸ, ಗ್ಯಾರೇಜ್ ಕೆಲಸಗಳು ಮಾಡಿಕೊಂಡು ಓದಿದೆ ಇವತ್ತು ಅಲ್ದಾಡ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದ್ದರೆ ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯನ ಹಾಳು ಮಾಡೋಕ್ಕೆ ಹೊರಟಿದ್ದೀರಾ. ನೀವು ಕಾರ್ಮಿಕರಿಗೆ ಕೆಲಸ ಕೊಡಿ, ಉದ್ಯೋಗ ಕೊಡಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿ. ರಾಜ್ಯದ 30 ಜಿಲ್ಲೆಗಳಲ್ಲೂ ಸಹ ನೀವು ಒಂದೊಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ. ಅದನ್ನು ಬಿಟ್ಟು ನೀವು ಬರೀ ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದ ಜನತೆಯನ್ನು ಇವತ್ತು ದಿವಾಳಿ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವತ್ತು ಆ ಕಾರ್ಮಿಕ ನಿರೀಕ್ಷಕರು ಯಾರಂತ ಗೊತ್ತಿಲ್ಲ. ಬಂಗಾರಪೇಟೆ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಕಾರ್ಮಿಕ ಇಲಾಖೆ ಇವತ್ತು ಅಲ್ಲೆಲ್ಲೋ ಶಾಂತಿನಗರ ಒಂದು 2-3 ಮೈಲಿ ಇರ್ತಕ್ಕಂಥ ಎಲ್ಲೋ ಮೂಲೆಯಲ್ಲಿ ಬಿದ್ದಿದೆ. ಸಾರ್ವಜನಿಕರು, ಮಹಿಳೆಯರು, ರೈತರೆಲ್ಲನೂ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಏನು ಸವಲತ್ತುಗಳು ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲೆಲ್ಲ ಅಲ್ದಾಡ್ತಾ ಇದ್ದಾರೆ ಬಂದ್ಬಿಟ್ಟು ಕಾರ್ಮಿಕರು. ಪಾಪ ಆ ಇಲಾಖೆ ಎಲ್ಲಿದೆ ಸ್ವಲ್ಪ ಹುಡುಕೊಡ್ಬೇಕು ಸರ್, ತಾವು ದಯವಿಟ್ಟು ಹುಡುಕೊಡ್ಬೇಕಿಲ್ಲ, ಅವ್ರನ್ನೆಲ್ಲ ಕ್ರಮ ತಗೊಳ್ಬೇಕು. ಅವರು ಬೆಳಗ್ಗೆ ಬರೋದು, ಸೈನ್ ಹಾಕೋದು, ಸಂಜೆ ಹೋಗಿ ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗೋದು. ಬರೀ ಗೋಡನ್ಗಳು, ಹೋಟ್ಲುಗಳು ಅಲ್ಲಿ ಅಲ್ದಾಡ್ಕೊಂಡಿರೋದು, ಹೋಗ್ಬಿಡೋದು. ಇಲ್ಲಿ ಜನರ ಸಮಸ್ಯೆ ಆಲಿಸೋರು ಯಾರು ಸರ್? ದಯವಿಟ್ಟು ಆ ಕಾರ್ಮಿಕ ಇಲಾಖೆ ನಿರೀಕ್ಷೆ ಯಾರಂತ ಗೊತ್ತಿಲ್ಲ, ಕಾರ್ಮಿಕ ಇಲಾಖೆ ಬಂಗಾರಪೇಟೆಯಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಅವ್ರನ್ನ ಕರ್ಕೊಬಂದು ನಮ್ಮ ಮಿನಿ ವಿಧಾನಸೌಧದಲ್ಲಿ ಒಂದು ಕಚೇರಿಯನ್ನು ಕೊಡ್ತೀನಿ, ಮೆಮೊರಾಂಡಮ್ ಕೊಡ್ತೀನಿ. ಇದೇನಾಗಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ಅವ್ರು ಯಾರು ಅಧಿಕಾರಿ ಯಾರು? ನೀವಾದ್ರೆ ಹೇಳಿ ಸರ್, ಅವ್ರ ಅಧಿಕಾರಿ ಹೆಸರಲ್ಲಿ ನೋಡೋಣ. ಅಲ್ಲ, ಇಲಾಖೆ ಎಲ್ಲಿದೆ ಅಂತ ಹೇಳಿ ನೋಡೋಣ. ಎಲ್ಲಿದೆ ಅಂತ ಗೊತ್ತಿಲ್ಲ. ಅವ್ರ ವಿರುದ್ಧ ಏನನ್ನ ಮಾಡಿ, ಅವ್ರು ಯಾರನ್ನ ಆಗಿರಲಿ ಕರ್ಕೊಬಂದು ಇಲ್ಲೇ ಈ ಆವರಣದಲ್ಲಿ ಅವ್ರ ಕಚೇರಿಯನ್ನು ಕೊಡಿ. ಸಾರ್ವಜನಿಕರಿಗೆ ಕೆಲಸ ಮಾಡೋಕ್ಕೆ ಬರುತ್ತೆ ಸರ್. ದಯವಿಟ್ಟು ಅವರೆಲ್ಲ 3-4 ಕಿಲೋಮೀಟ್ರ್ ಇಟ್ಕೊಂಡ್ರೆ ಈಗ ಗಾರೆ ಕೆಲಸದವ್ರು ಬರ್ತಾರೆ, ಪೇಂಟ್ರುಗಳು ಬರ್ತಾರೆ, ಕಾರ್ಮಿಕರೆಲ್ಲ ಬಂದು ಎಲ್ಲಿ ಹುಡ್ಕೋದು ಪಾಪ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವ್ರ ಕಚೇರಿ ಎಲ್ಲಿದೆ ಅಲ್ಲಿ ಹುಡ್ಕೊಂಡು ಹೋಗಿ ನಾವು ಧರಣಿ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ನಾವಿದೆ, ದಯವಿಟ್ಟು ಮನವಿ ಕೊಡ್ತಾ ಇದ್ದೀವಿ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,